ನಮಸ್ಕಾರ ಸ್ನೇಹಿತರೆ, ಹೈದರಾಬಾದ್ ವಿರುದ್ಧದ ರೋಚಕವಾದ ಪಂದ್ಯದಲ್ಲಿ ಮುಂಬೈ ತಂಡದ ಗೆಲುವಿನ ನಂತರ ಬದಲಾಯಿತು ಐಪಿಎಲ್ 2024ರ ಸಂಪೂರ್ಣ ಪಾಯಿಂಟ್ಸ್ ಟೇಬಲ್. ಗೆದ್ದ ಮುಂಬೈ ತಂಡಕ್ಕೆ ಪಾಯಿಂಟ್ಸ್ ಟೇಬಲ್ ನಲ್ಲಿ ಆಯಿತು ದೊಡ್ಡ ಬೆನಿಫಿಟ್. ಹಾಗಾದರೆ ಐಪಿಎಲ್ 2024ರ ಲೇಟೆಸ್ಟ್ ಪಾಯಿಂಟ್ಸ್ ಟೇಬಲ್ ಏನು ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯ ನಲ್ಲಿ ಯಾರು ಮುಂಬೈನ ಉತ್ತಮವಾದ ನಾಯಕ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, ಹೈದರಾಬಾದ್ ಹಾಗೂ ಮುಂಬೈ ನಡುವೆ ನಡೆದ ರೋಚಕವಾದ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ ತಂಡ 20 ಓವರ್ಗಳಲ್ಲಿ ತನ್ನ 8 ವಿಕೆಟ್ ಅನ್ನು ಕಳೆದುಕೊಂಡು 173 ರನ್ಗಳ ಟಾರ್ಗೆಟ್ ನೀಡಿತು. ನಂತರ ಹೈದರಾಬಾದ್ ನೀಡಿದ ಗುರಿಯನ್ನು ಬೆನ್ನಟ್ಟಲು ಬಂದ ಮುಂಬೈ ತಂಡ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಪಂದ್ಯವನ್ನು 7 ವಿಕೆಟ್ ನಿಂದ ಗೆದ್ದುಕೊಂಡಿತು. ಸ್ನೇಹಿತರೆ, ಮುಂಬೈ ತಂಡದ ಗೆಲುವಿನ ನಂತರ ಐಪಿಎಲ್ 2024ರ ಲೇಟೆಸ್ಟ್ ಪಾಯಿಂಟ್ಸ್ ಟೇಬಲ್ ಅನ್ನು ನೋಡಿದರೆ ಈ ಪಾಯಿಂಟ್ಸ್ ಟೇಬಲ್ ನ ಮೊದಲ ಸ್ಥಾನದಲ್ಲಿ ಕೆಕೆಆರ್ ತಂಡವಿದ್ದು 11 ಪಂದ್ಯದಲ್ಲಿ 8 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 16 ಅಂಕವನ್ನು ಪಡೆದುಕೊಂಡಿದೆ. ಮತ್ತು ಎರಡನೇ ಸ್ಥಾನದಲ್ಲಿ ರಾಜಸ್ಥಾನ್ ತಂಡವಿದ್ದು 10 ಪಂದ್ಯದಲ್ಲಿ 8 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 16 ಅಂಕವನ್ನು ಪಡೆದುಕೊಂಡಿದೆ. ಹಾಗೂ ಮೂರನೇ ಸ್ಥಾನದಲ್ಲಿ ಚೆನ್ನೈ ತಂಡವಿದ್ದು 11 ಪಂದ್ಯದಲ್ಲಿ 6 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 12 ಅಂಕವನ್ನು ಪಡೆದುಕೊಂಡಿದೆ. ಮತ್ತು ನಾಲ್ಕನೇ ಸ್ಥಾನದಲ್ಲಿ ಹೈದರಾಬಾದ್ ತಂಡವಿದ್ದು 11 ಪಂದ್ಯದಲ್ಲಿ 6 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 12 ಅಂಕವನ್ನು ಪಡೆದುಕೊಂಡಿದೆ. ಹಾಗೂ ಐದನೇ ಸ್ಥಾನದಲ್ಲಿ ಲಕ್ನೋ ತಂಡವಿದ್ದು 11 ಪಂದ್ಯದಲ್ಲಿ 6 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 12 ಅಂಕವನ್ನು ಪಡೆದುಕೊಂಡಿದೆ. ಹಾಗೂ ಆರನೇ ಸ್ಥಾನದಲ್ಲಿ ಡೆಲ್ಲಿ ತಂಡವಿದ್ದು 11 ಪಂದ್ಯದಲ್ಲಿ 5 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 10 ಅಂಕವನ್ನು ಪಡೆದುಕೊಂಡಿದೆ. ಮತ್ತು ಏಳನೇ ಸ್ಥಾನದಲ್ಲಿ ಆರ್ಸಿಬಿ ತಂಡವಿದ್ದು 11 ಪಂದ್ಯದಲ್ಲಿ 4 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 8 ಅಂಕವನ್ನು ಪಡೆದುಕೊಂಡಿದೆ. ಹಾಗೂ ಎಂಟನೇ ಸ್ಥಾನದಲ್ಲಿ ಪಂಜಾಬ್ ತಂಡವಿದ್ದು 11 ಪಂದ್ಯದಲ್ಲಿ 4 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 8 ಅಂಕವನ್ನು ಪಡೆದುಕೊಂಡಿದೆ. ಮತ್ತು 9ನೇ ಸ್ಥಾನದಲ್ಲಿ ಮುಂಬೈ ತಂಡವಿದ್ದು 12 ಪಂದ್ಯದಲ್ಲಿ 4 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 8 ಅಂಕವನ್ನು ಪಡೆದುಕೊಂಡಿದೆ. ಹಾಗೂ 10ನೇ ಸ್ಥಾನದಲ್ಲಿ ಗುಜರಾತ್ ತಂಡವಿದ್ದು 11 ಪಂದ್ಯದಲ್ಲಿ 4 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 8 ಅಂಕವನ್ನು ಪಡೆದುಕೊಂಡಿದೆ. ಸ್ನೇಹಿತರೆ, ಇದಾಗಿತ್ತು ಐಪಿಎಲ್ 2024ರ ಲೇಟೆಸ್ಟ್ ಪಾಯಿಂಟ್ಸ್ ಟೇಬಲ್. ಸ್ನೇಹಿತರೆ, ನಿಮ್ಮ ಪ್ರಕಾರ ಈ ಬಾರಿಯ ಐಪಿಎಲ್ 2024ರ ಟ್ರೋಫಿಯನ್ನು ಯಾವ ತಂಡ ಗೆಲ್ಲಬಹುದು? ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.